ಎಲ್ಲ ಸಹೃದಯಿ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಶೋಭಾ ಮಾಡುವಂಥ ನಮಸ್ಕಾರಗಳು. ಇಂದು ನಾನು ನಿಮ್ಮ ಜೊತೆಗೆ ಒಬ್ಬ ವ್ಯಕ್ತಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವರು ಹೆಸರಾಂತ ಕತೆಗಾರ, ಕಾದಂಬರಿಕಾರ, ಚಿಂತಕ ಹಾಗೂ ಕೃಷಿಕ ಕೂಡ ಹೌದು. ಸರಳ ಸಜ್ಜನಿಕೆಯ ಜೀವನವನ್ನು ನಡೆಸ್ತಿರುವಂಥವರು ಹಾಗೂ ಹೋರಾಟಗಾರರು ಕೂಡ ಹೌದು. ಯಾರು ಅಂತೀರಾ? ಅವರೇ ದೇವನೂರ ಮಹಾದೇವ. ಇವ್ರ ಬಗ್ಗೆ ಒಂದಷ್ಟು ವಿಷಯವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಇವರು ಬರೆದದ್ದು ಬಹಳ ಕಡಿಮೆ ಅನಿಸ್ಬೋದು, ಆದರೆ ಇವರ ಬರವಣಿಗೆ ಸಾಮಾಜಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರಿದೆ. ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸಿಕ್ಕಿರುವಂತಹ ಎಷ್ಟೋ ಪ್ರಶಸ್ತಿಗಳನ್ನು, ಬಹುಮಾನಗಳನ್ನು, ಗೌರವಗಳನ್ನು ಅವರು ಪುನಃ ಸರ್ಕಾರಕ್ಕೆ ಹಿಂದಿರುಗಿಸಿರುವಂತಹ ಒಬ್ಬ ಮಹಾನ್ ಚಿಂತಕ ಅಂತಾನೆ ನಾವು ಹೇಳ್ಬೋದಾಗಿದೆ. ಕೇಂದ್ರ ಸರ್ಕಾರಕ್ಕೆ ಅವರು ಮರಳಿ ಹಿಂದಿರುಗಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಅವರು ಹಿಂದಿರುಗಿಸಿದ್ದಾರೆ. ಇವರ ಬದುಕು ಮತ್ತು ಬರಹದ ಕಡೆ ನಾವು ನೋಡೋದಾದರೆ, ಇವ್ರ ಜನನ ಮೈಸೂರಿನ ನಂಜನಗೂಡಿನ ಪ್ರಾಂತ್ಯದಲ್ಲಿ ಆಯಿತು. ಇವರ ತಾಯಿಯ ತವರೂರಾದಂತಹ ಕವಲಂದೆ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಆಯಿತು. 1948ರಲ್ಲಿ ತಂದೆ ನಂಜಯ್ಯ, ತಾಯಿ ನಂಜಮ್ಮ. ತಂದೆ ಪೊಲೀಸ್ ವೃತ್ತಿಯಲ್ಲಿ ಇದ್ದರೂ ಕೂಡ ಇವರಿಗೆ ನಾಟಕಗಳಲ್ಲಿ ಹೆಚ್ಚು ಅಭಿರುಚಿ ಇತ್ತು. ಹಾಗೂ ತಾಯಿ ಕೂಡ ಈ ಸೋಬಾನೆ ಪದಗಳನ್ನು ಮತ್ತು ಮಲೆಮಹದೇಶ್ವರನ ಹಾಡುಗಳನ್ನು ಬಹಳ ಸೊಗಸಾಗಿ ಹಾಡ್ತಾಯಿದ್ರು ಅಂಥೇಳಿ ಹೆಚ್ಚು ಪದಗಳನ್ನು ಅವರು ಹೇಳ್ತಾಯಿದ್ರು, ಸೋಬಾನೆ ಪದಗಳನ್ನು. ಅಂದರೆ ಅವರು ಕೂಡ ಈ ಕಲೆಯ ಒಂದು ವಿಚಾರದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಇದ್ದರು ಅನ್ನೋದನ್ನು ಅದು ತೋರಿಸುತ್ತೆ. ಇನ್ನು ಹೆಗ್ಗಡದೇವನಕೋಟೆ ತಾಲೂಕಿನ ಹುಣಸೂರು ಮತ್ತು ಹಂಪಾಪುರದಲ್ಲಿ ಮಾಧ್ಯಮಿಕ ಶಾಲೆಯನ್ನು ಅವರು ಮುಗಿಸ್ತಾರೆ. ಚಿಕ್ಕಂದಿನಿಂದಲೇ ಬಹಳ ಓದುವಂಥ ಹವ್ಯಾಸವನ್ನು ಇಟ್ಕೊಂಡಂಥವ್ರು ಅವರು. ಏನು ಮಾಧ್ಯಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣನ ಮುಗಿಸೋ ಹೊತ್ತಿಗೆ ಅವರು ಬಹಳ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು. ಜೊತೆಗೆ ಇವರ ಶಿಕ್ಷಕರ ಒಂದು ಅವರ ಸಹಾಯ ಕೂಡ ಅದಕ್ಕೆ ಸಿಕ್ತು, ಅಂದರೆ ಪ್ರೋತ್ಸಾಹ ಕೂಡ ಸಿಕ್ತು. ಅದರಲ್ಲಿ ಮುಖ್ಯವಾಗಿ ಬಸವರಾಜ ಅರಸು ಅವರು ಇವರ ಒಂದು ಓದನ್ನು ಹೆಚ್ಚು ಪ್ರೋತ್ಸಾಹ ಮಾಡ್ತಾಯಿದ್ರು. ಮತ್ತು ನಿನ್ನಿಂದ ಬರೆಯೋದಕ್ಕೆ ಸಾಧ್ಯ ಇದೆ, ಏನಾದರೂ ಬರೆಯುವಂತಹ ಪ್ರಯತ್ನವನ್ನು ಮಾಡು ಅಂಥೇಳಿ ಅವಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಹಾಗಾಗಿ ಆವಾಗಲೇ ಅವರಿಗೆ ಬರಿಬೇಕು ಅನ್ನುವಂಥ ಹುಮ್ಮಸ್ಸು ಹೆಚ್ಚಾಯಿತು. ಅವರು ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸುವ ಹೊತ್ತಿಗೆ, ಅಂದರೆ PUC ಮುಗಿಸೋ ಹೊತ್ತಿಗೆ ಅವರ ಮೊದಲ ಒಂದು ಸಂಕಲನ ಪ್ರಕಟಗೊಂಡಿತ್ತು ಅನ್ನುವಂಥದ್ದು ಹೆಚ್ಚು ಪ್ರಚಲಿತದಲ್ಲಿರುವಂಥ ವಿಷಯ. ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಪದವಿಯನ್ನು ಇವರು ಪಡ್ಕೊತಾರೆ. ವಿದ್ಯಾರ್ಥಿಯಾಗಿದ್ದಾರೆ, ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗ ಹಲವಾರು ಹೋರಾಟಗಳಲ್ಲೂ ಕೂಡ ಇವರು ಪಾಲ್ಗೊಂಡಿದ್ದಾರೆ. ಮೊದಲ ಬಾರಿಗೆ 1972ರಲ್ಲಿ ದ್ಯಾವನೂರು ಎಂಬಂತಹ ಕಥಾ ಸಂಕಲನವನ್ನು ಇವರು ಹೊರತಂದರು. ದ್ಯಾವನೂರು ಅನ್ನುವಂಥ ಒಂದು ಕಥಾ ಸಂಕಲನ 1972ರಲ್ಲಿ ಹೊರಬಂತು. ಇದು ಹೆಚ್ಚು ಪ್ರಖ್ಯಾತಿಯನ್ನು ಹೊಂತು ಅಂತಲೇ ಹೇಳ್ಬೋದು. P. ಲಂಕೇಶ್ ಅವರ ಪಾಂಚಾಲಿ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ, ಒಂದು ಪಾಂಚಾಲಿ ಅನ್ನುವಂಥ ಅಂಕಣದಲ್ಲಿ ಇವರು ಬರಿತಾ ಹೋಗ್ತಾರೆ. ಇವರು ಒಬ್ಬ ದಲಿತ ಲೇಖಕರಾಗಿ ತಮ್ಮ ಚಿಂತನೆಗಳನ್ನು ಮುಕ್ತವಾಗಿ ಅದರಲ್ಲಿ ಪ್ರಕಟಿಸ್ತಾ ಹೋಗ್ತಾರೆ. ಅದು ಒಂದು ಅವರಿಗೆ ಸಿಕ್ಕದಂಥ ಏನು ಪ್ಲ್ಯಾಟ್ಫಾರ್ಮ್ ಅಂತ ಏನು ಹೇಳ್ತೀವಿ, ಅದನ್ನು ಅವರು ಬಹಳ ಮುಕ್ತವಾಗಿ ಅದನ್ನು ಉಪಯೋಗಿಸ್ಕೊಂಡ್ರು ಅವರು. ಆಮೇಲೆ 1975ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದಲ್ಲಿ ಭಾಗವಹಿಸ್ತಾರೆ. ಮೈಸೂರು ನವನಿರ್ಮಾಣ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ತಾರೆ. ಅಂದರೆ ಪದವಿ ಶಿಕ್ಷಣ ಮುಗಿದ ಮೇಲೆ ಇವರ ಒಂದು ಚಟುವಟಿಕೆಗಳು ಹೆಚ್ಚುತ್ತಾ ಹೋಗ್ತವೆ. ಮತ್ತು ಹೋರಾಟದ ಕಡೆಯಲ್ಲೂ ಕೂಡ ಇವರು ಒಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಜೊತೆಗೆ ಬರವಣಿಗೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ತಾ ಹೋಗ್ತಾರೆ. 1975ರಲ್ಲಿ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಕ್ಷರಾಗ್ತಾರೆ. ಸಾವಿತ್ರಿಬಾಯಿ ಅವರೊಂದಿಗೆ, ಈ ನಡುವೆ ಸಾವಿತ್ರಿಬಾಯಿ ಅವ್ರ ಜೊತೆಗೆ ವಿವಾಹ ಕೂಡ ಆಗತ್ತೆ. ಉಜ್ವಲ ಮತ್ತು ಮಿತಾ ಅನ್ನುವಂಥ ಇಬ್ಬರು ಹೆಣ್ಣು ಮಕ್ಕಳ ತಂದೆ ಕೂಡ ಆಗ್ತಾರೆ. 1979
ಇವರ ಮೊದಲ ಬಹಳ ನಿರೀಕ್ಷಿತವಾದಂತಹ ಕಾದಂಬರಿ, ಕಿರು ಕಾದಂಬರಿ ಪ್ರಕಟ ಆಗುತ್ತೆ. ಇದರ ಹೆಸರು ಒಡಲಾಳ. ಹೆಸರೇ ಹೇಳೋ ಹಾಗೆ ಬಹಳ ಮನಸ್ಸಿಗೆ ಮುಟ್ಟುವಂತಹ ಕಾದಂಬರಿ ಅಂತಲೇ ಹೇಳ್ಬೋದು. CGK ನಿರ್ದೇಶನದಲ್ಲಿ ಯಶಸ್ವಿ ರಂಗ ಪ್ರದರ್ಶನವನ್ನು ಕೂಡ ಇದು ಕಾಣ್ತು. ಯಾರಿಗೆಲ್ಲ ಕಾದಂಬರಿಗಳ ಇದನ್ನು ಓದಲಿಕ್ಕೆ ಸಾಧ್ಯ ಆಗಲಿಲ್ವೋ ಅವರು ರಂಗ ಪ್ರವೇಶ ಆದ ನಂತರದಲ್ಲಿ ನಾಟಕಗಳನ್ನು ಪ್ರದರ್ಶನವನ್ನು ನೋಡಿದಾಗ ಅನೇಕ ವೀಕ್ಷಕರು ಒಳ್ಳೆಯ ಅಭಿಪ್ರಾಯವನ್ನು ನೀಡಿದ್ದಾರೆ. ಈ ಒಡಲಾಳ ಅನ್ನುವಂಥದ್ದು ಒಂದು ದಲಿತ ಒಂದರ ಕುರಿತಾಗಿ ಬರೆದಂತೆ ಆದರೂ ಕೂಡ ಆ ಒಂದು ಪಂಗಡ ಒಬ್ಬ ಒಂದು ಸಾಕಮ್ಮ ಅನ್ನುವಂತಹ ಪಾತ್ರದ ಮೂಲಕ ಇಡೀ ಕುಟುಂಬದ ಒಂದು ನಿರ್ವಹಣೆ ಆಕೆ ಹೇಗೆ ಮಾಡ್ತಾಳೆ, ಮತ್ತು ಆ ಒಂದು ಮನೆಯ ಮುಖ್ಯಸ್ಥೆಯಾಗಿ ಯಾವ ರೀತಿಯಲ್ಲಿ ಆಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಅನ್ನುವಂಥದ್ದು ಇಡೀ ಕಥೆಯ ಹಂದರವಾಗಿ ಅದನ್ನು ತಗೊಂಡು ಹೋಗ್ತಾರೆ. ಭಾಳ ಹೆಚ್ಚು ಪ್ರಚಲಿತದಲ್ಲಿ ಇದ್ದಂತಹ ಒಂದು ಕಾದಂಬರಿ ಅಂತಲೇ ಹೇಳ್ಬೋದು. ಅದರಲ್ಲೂ ಪದವಿ ಶಿಕ್ಷಣದಲ್ಲಿ ಇರುವಂತಹ ಐಚ್ಛಿಕ ಕನ್ನಡವನ್ನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾದಂಬರಿಯನ್ನು ಅವರ ಪ್ರಮುಖ ವಿಷಯವನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 1984ರಲ್ಲಿ ಇವರ ಮತ್ತೊಂದು ಕಾದಂಬರಿ ಕುಸುಮಬಾಲೆ ಪ್ರಕಟ ಆಗುತ್ತೆ. ಈ ಕುಸುಮಬಾಲೆ ಕಾದಂಬರಿಗೂ ಒಡಲಾಳಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಒಡಲಾಳ ಓದಿದ ತಕ್ಷಣ ಅಥವಾ ಒಂದೆರಡು ಸರಿ ಓದಿದ ತಕ್ಷಣ ಅರ್ಥ ಆಗ್ಬೋದು, ಕನ್ನಡ ಓದೋದಕ್ಕೆ ಕಷ್ಟ ಆದವ್ರಿಗೆ. ಆದರೆ ಈ ಕುಸುಮಬಾಲೆ ಏನಿದೆ ಇದು ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಒಂದು ಕಾದಂಬರಿ ಇರೋದ್ರಿಂದ ಅದರಲ್ಲೂ ನಂಜನಗೂಡು ಶೈಲಿಯ ಭಾಷೆಯನ್ನು ಇದೆ ಮತ್ತು ಪದ್ಯ ಮಿಶ್ರಿತವಾದಂತಹ ಒಂದು ಕಾದಂಬರಿ ಇರೋದ್ರಿಂದ ಅದರಲ್ಲೂ ನಂಜನಗೂಡು ಶೈಲಿಯ ಭಾಷೆಯನ್ನು ಇದರಲ್ಲಿ ಬಳಸಿರೋದ್ರಿಂದ ಒಂದಷ್ಟು ಚರ್ಚೆಗೆ ಕಾರಣ ಆಯಿತು. ಇದು ಓದೋದಕ್ಕೆ ಆಸ್ಪದ ಆಗ್ತಾಯಿಲ್ಲ ಮತ್ತು ಅರ್ಥ ಆಗ್ತಾ ಇಲ್ಲ, ನೇರವಾಗಿ ಅರ್ಥ ಆಗದೇ ಇರುವಂತಹ ವಿಷಯ ಇದು ಅಂಥೇಳಿ ಚರ್ಚೆಗೆ ಕಾರಣ ಆದಂಥದ್ದು. ಅದ್ರ ಜೊತೆಗೆ ಅನೇಕ ಮಂದಿ ಪುನಃ ಓದಿ ಅದರ ಅರ್ಥವನ್ನು ಅರ್ಥೈಸ್ಕೊಂಡು ಕಾದಂಬರಿಯನ್ನು ಬಹಳ ಶ್ಲಾಘನೆ ಮಾಡಿರುವುದು ಕೂಡ ಇನ್ನೊಂದು ಕಡೆಯನ್ನು ನಾವು ನೋಡ್ಬೋದಾಗಿದ್ದರೆ, ಅದ್ರ ಜೊತೆಗೆ ಇದನ್ನು ನಾಟಕ ರೂಪದಲ್ಲಿಯೂ ಕೂಡ ಪ್ರದರ್ಶನ ಕಂಡ ನಂತರದಲ್ಲಿ ಅನೇಕ ಜನ ಅದನ್ನು ಅರ್ಥೈಸ್ಕೊಂಡಿದ್ದು ಕೂಡ ಇದೆ. ಅದಲ್ಲದೆ 1991 ಕುಸುಮಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆಯುತ್ತೆ. 1995ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ದೊರೆಯುತ್ತೆ. ಇದು ಕೆಳ ಸಮುದಾಯದ ಜನರ ಕುರಿತಾಗಿರುವಂಥ ಒಂದು ಕಾದಂಬರಿ ಕೂಡ ಆಗಿತ್ತು. ಅದ್ರ ಜೊತೆಗೆ ಅವರ ಆತ್ಮಕಥೆ ಕೂಡ ಆಗಿತ್ತು ಅಂತ ಹೇಳ್ಬೋದು. 1999ರಲ್ಲಿ ಇವರ ಸಾಹಿತ್ಯ ಚಿಂತನ ಕುರಿತು ಅಭಿನವ ಅನ್ನುವಂಥ ಒಂದು ಪತ್ರಿಕೆಯವರು ಯಾರ ಜಪ್ತಿಗೂ ಸಿಗದ ನವಿಲುಗಳು ಅನ್ನುವಂಥ ವಿಶೇಷ ಸಂಚಿಕೆಯನ್ನು ಹೊರತಂದಿದ್ರು. ಇವರ ಕುರಿತಾಗಿ, ಇವರ ಕಾದಂಬರಿಯ ಕುರಿತಾಗಿ ಅಭಿನವ ಪತ್ರಿಕೆಯರು ಯಾರ ಜಪ್ತಿಗೂ ಸಿಗದ ನವಿಲುಗಳು ಅನ್ನುವಂಥ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಹೊರತಂದಿದ್ರು. ಇದು ಬಹಳ ಅಮೋಘವಾಗಿತ್ತು ಅಂತಲೇ ಹೇಳ್ಬೋದು. ಇದಾದ ನಂತರ ಅವರ ಯಾವುದೇ ಪುಸ್ತಕಗಳು ಪ್ರಕಟ ಆಗಲಿಲ್ಲ. 2012ರಲ್ಲಿ ಇವರ ಕಥಾ ಸಂಕಲನ ಒಂದು ಬಿಡುಗಡೆಯಾಗುತ್ತೆ. ಅದು ಎದೆಗೆ ಬಿದ್ದ ಅಕ್ಷರ ಅನ್ನುವಂಥ ಒಂದು ಕಥಾ ಸಂಕಲನ ಬಿಡುಗಡೆಯಾಗುತ್ತೆ. ಇವರ ಚಿಂತನೆಗಳು ಜಾತಿಯನ್ನು ಹಾಗೂ ಭಾಷೆಯನ್ನು ಮೀರಿತ್ತು ಅಂತಲೇ ಹೇಳ್ಬೋದು. ಇವರ ಚಿಂತನೆಗಳು ಯಾವುದೋ ಒಂದು ಜಾತಿಗಾಗಲಿ ಅಥವಾ ಒಂದು ಭಾಷೆಗಾಗಲಿ ಸೀಮಿತವಾಗಿರಲಿಲ್ಲ. ಭಾಷೆಯನ್ನು, ಜಾತಿಯನ್ನು ಇಂದ ಯಾವುದೇ ವ್ಯಕ್ತಿಯನ್ನು ಅಳಿಬಾರ್ದು ಅನ್ನುವಂಥದ್ದು ಅವರ ಚಿಂತನೆಯಾಗಿತ್ತು. ಇವರು ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಘಟಕರು ಕೂಡ ಆಗಿದ್ದಂಥವರು. 1984 ಬಂಡಾಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ನಾವು ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆ ಹೇಗೆ ಹಂತವನ್ನು ನಾವು ನೋಡ್ತಾ ಹೋದಂಗೆ ಪಂಪ ಪೂರ್ವಯುಗ, ಪಂಪಯುಗ, ಆಮೇಲೆ ನವ್ಯ ಸಾಹಿತ್ಯ ಬಂತು. ನವ್ಯ ಸಾಹಿತ್ಯದಲ್ಲಿ ಅನೇಕ ಕುವೆಂಪು ಇರ್ಬೋದು, ಅವರೆಲ್ಲ ಬಂದರು. ಆಮೇಲೆ ಬರ್ತಾ ಏನಾಯಿತು, ಬಂಡಾಯ ಸಾಹಿತ್ಯ ಬಂತು. ಬಂಡಾಯ ಸಾಹಿತ್ಯ ಅಂದರೆ ಇದೆ, ದಲಿತ ಒಂದಷ್ಟು ಲೇಖಕರೆಲ್ಲ ಸೇರಿಕೊಂಡು
ಸಮಾಜದ ವಿರುದ್ಧ ಈ ರೀತಿಯಾದ ಬರವಣಿಗೆ ಮೂಲಕ ಹೋರಾಟವನ್ನು ಮಾಡಿದಂಥವ್ರು ಇವರೆಲ್ಲ. ಹಾಗಾಗಿ ಇದನ್ನು ಒಂದು ಬಂಡಾಯ ಸಾಹಿತ್ಯ ಅಂತಲೇ ಆಗ ಹೆಸರನ್ನು ಬಂದಂಥದ್ದು. ಇದರ ಒಂದು ಪ್ರಮುಖ ಇದನ್ನು ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸಿದರು. 2011ರಲ್ಲಿ ನೀಡಿದಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ತಿರಸ್ಕಾರ ಮಾಡ್ತಾರೆ. ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ಸನ್ನು ಅದನ್ನು ಕೊಡ್ತಾರೆ. ಇವರಿಗೆ ದೊರೆತ ಅದೆಷ್ಟು ಗೌರವ ಪುರಸ್ಕಾರಗಳನ್ನು ಬೇಡ ಅಂಥೇಳಿ ತಿರಸ್ಕಾರ ಮಾಡಿರುವಂಥದ್ದು. ಜೊತೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ತಿರಸ್ಕಾರವನ್ನು ಮಾಡಿದ್ದಾರೆ. 2005ರಲ್ಲಿ ಸರ್ವೋದಯ ಕರ್ನಾಟಕ ಅನ್ನುವಂಥ ರಾಜಕೀಯ ಪಕ್ಷವನ್ನು ಅನೇಕ ರೈತ ಸಂಘಟನೆಗಳು ಮತ್ತು ಈ ದಲಿತ ಸಂಘಗಳ ಸಹಕಾರದೊಂದಿಗೆ ಸ್ಥಾಪನೆ ಮಾಡಿ ಅದರ ಒಂದು ಪ್ರಧಾನ ಸಂಘಟಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ಇವರು ತಮ್ಮದೇ ಆದಂತಹ ಒಂದು ಅಂದರೆ ಕೃಷಿ ಜೀವನವನ್ನು ಕೂಡ ಅವರು ವೈಯಕ್ತಿಕವಾಗಿ ಹೆಚ್ಚಾಗಿ ಪ್ರೀತಿಸುವಂಥವ್ರು. ಕೃಷಿ ಜೀವನವನ್ನು ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡೋಗಿ ಅವರ ಕೃಷಿ ಭೂಮಿಗೆ ಬನವಾಸಿ ಎನ್ನುವಂಥ ಹೆಸರನ್ನು ಇಟ್ಟು ಕೃಷಿಯಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಅವರ ಒಂದು ಅಭಿರುಚಿಯನ್ನು ಮುಂದುವರಿಸ್ಕೊಂಡು ಹೋದಂಥವ್ರು. ಒಂದು ಕಡೆ ಬರವಣಿಗೆ, ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಕೃಷಿ, ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋದಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ ಇವರು ಅಂತಲೇ ಹೇಳ್ಬೋದು. ಇವರು ಒಂದು ಏನು ಒಡಲಾಳ ಮತ್ತು ಕುಸುಮ ಬಾಲೆ ಕಾದಂಬರಿಗಳು ಇವತ್ತಿಗೂ ಕೂಡ ಅನೇಕ ಜನರ ಪ್ರಬುದ್ಧ ಜೀವಿಗಳ ಬಾಯಲ್ಲಿ ಇವತ್ತು ಕೂಡ ಅದು ನಲಿದಾಡುತ್ತೆ. ಒಡಲಾಳ ಅನೇಕ ಒಂದು ಒಳ್ಳೆಯ ಕಾದಂಬರಿ ಅಂತ ಹೇಳೋದಕ್ಕೆ ಅನೇಕ ಜನರು ಸಾಕ್ಷಿಯಾಗಿದ್ದಾರೆ. ಅದು ನಾಟಕ ಪ್ರದರ್ಶನ ಆಗಿ ಅದರ ಒಂದು ಸಾಕವ್ವ ಅನ್ನುವಂತಹ ಪಾತ್ರದಲ್ಲಿ ಉಮಾಶ್ರೀಯವರು ಮಾಡಿರುವಂತಹ ನಟನೆ ಕೂಡ ಹೆಚ್ಚು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅನೇಕ ಜನರು ಆ ಒಂದು ನಾಟಕವನ್ನು ಇವತ್ತಿಗೂ ಕೂಡ ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ. ಒಡಲಾಳ ಮತ್ತು ಕುಸುಮ ಬಾಲೆ ಅವರಿಗೆ ಹೆಚ್ಚು ಹೆಸರನ್ನು ತಂದು ಕೊಟ್ಟಂತಹ ಎರಡು ಪ್ರಮುಖವಾದಂತಹ ಕಾದಂಬರಿಗಳು ಅಂತಲೇ ಹೇಳ್ಬೋದು. ಈ ಕುಸುಮ ಬಾಲೆ ಅರ್ಥ ಆಗದೇ ಇದ್ದರೂ ಕೂಡ ಅನೇಕ ಜನ ಅದನ್ನು ಓದಿ ಪುನಃ ಅರ್ಥ ಮಾಡಿಕೊಂಡು ಅದರ ಒಳಗೆ ಇರುವಂತಹ ಅನೇಕ ಪ್ರಮುಖವಾದಂತಹ ವಿಷಯಗಳನ್ನು ಅರ್ಥೈಸ್ಕೊಂಡು ಅದರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಅದು ಚರ್ಚೆಯಲ್ಲಿರುವಂಥ ಒಂದು ಕಾದಂಬರಿಯ ಆಗಿದೆ. ಇದನ್ನು ಇವರು ಗಿರೀಶ್ ಕಾರ್ನಾಡ್ ಅವರು, ಕುಸುಮ ಬಾಲೆಯನ್ನು ಗಿರೀಶ್ ಕಾರ್ನಾಡ್ ಅವರು ಚಂದನ ವಾಹಿನಿಯಲ್ಲಿ ಅವಾಗ DD1 ಅಂತೇಳಿ ಪ್ರಸಾರ ಆಗ್ತಾಯಿತ್ತು. ಅಲ್ಲಿ ಅವರೇ ನಿರ್ಮಾಣವನ್ನು ಮಾಡಿ ಇದನ್ನು ಧಾರಾವಾಹಿ ರೂಪದಲ್ಲಿ ಬರ್ತಾಯಿತ್ತು. ನಾವು ಚಿಕ್ಕ ವಯಸ್ಸಿನಲ್ಲಿ ಅದನ್ನು ನೋಡಿದ್ವಿ. ನಾನು ಕುಸುಮ ಬಾಲೆ ಒಂದು ಧಾರಾವಾಹಿ ರೂಪದಲ್ಲಿ ಬರ್ತಾಯಿತ್ತು. ಅದರಲ್ಲಿ ಒಂದೊಂದು ಮಂಚ ಕೂಡ ಮಾತಾಡೋದು, ಜೋತವ್ವ ಮಾತಾಡುವಂಥದ್ದು, ಅದರಲ್ಲಿ ಬರುವಂಥ ಅನೇಕ 4 ತಲೆಮಾರು ವಿಷಯಗಳು, 4 ತಲೆಮಾರು. ಅಲ್ಲಿ ಅಕ್ಕ ಮಹಾದೇವಮ್ಮ ಬರ್ತಾರೆ, ಅವರ ಮಗ ಯಾಡ ಬರ್ತಾನೆ, ಸೋಮಪ್ಪ, ಕುಸುಮ ಬಾಲೆ, ತೂರಮ್ಮ, ಇದರಲ್ಲಿ ಅನೇಕ ರೀತಿಯಾದಂತಹ ಪಾತ್ರಗಳು ಅದರಲ್ಲಿ ಒಂದು ಕತೆಗೆ ಹೆಚ್ಚು ಸೊಬಗನ್ನು ಕೊಡೋದ್ರಲ್ಲಿ ಹೆಚ್ಚು ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಸಮಯ ಸಿಕ್ಕಿದಾಗ ಈ ಒಡಲಾಳ ಮತ್ತು ಕುಸುಮ ಬಾಲೆ 2 ಕಾದಂಬರಿಗಳನ್ನು ನೋಡಿ, ಓದಿ, ಮತ್ತು ಅಥವಾ ನಾಟಕ ರೂಪದಲ್ಲಾದರೂ ಅದನ್ನು ನೋಡಿ ಅರ್ಥೈಸ್ಕೊಂಡು ಅವರ ಬರವಣಿಗೆಗೆ, ಅವರ ಚಿಂತನೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಷಯ. ದೇವನೂರ ಮಹಾದೇವಿ ಅವರ ಕುರಿತು ಇವರ ವಿಚಾರವನ್ನು ಮಾತಾಡುವಾಗ ನನಗೆ ಬಹಳ ಹೆಮ್ಮೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಬಹಳ ಸರಳವಾದಂತಹ ವ್ಯಕ್ತಿ, ನೇರ ದಿಟ್ಟ ನುಡಿಯ ವ್ಯಕ್ತಿ ಇವರು. ತಮ್ಮ ಬೆಳವಣಿಗೆಯನ್ನು ಅವರು ನೋಡಲಿಲ್ಲ. ಹೆಚ್ಚು ಬರಿದೇ ಇದ್ದರೂ ಕೂಡ ಬರೆದಂತಹ ವಿಷಯದಲ್ಲೇ ಸಮಾಜದ ಏನು ಪಿಡುಗು ಇದೆ, ತೊಡಕು ಇದೆ, ಅದನ್ನು ನಿವಾರಣೆ ಮಾಡೋದಕ್ಕೆ ಅವರ ಬರವಣಿಗೆಯನ್ನೇ ಒಂದು ಖಡ್ಗದ ರೂಪದಲ್ಲಿ ಬಳಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ನಾನು ಇವರ ವಿಷಯವನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೆ. ಬಹಳ ಒಂದು ಉತ್ತಮ ವ್ಯಕ್ತಿ, ಉತ್ತಮ